ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಐಬ್ರೋ ಎರೇಸರ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಅದು ತುಂಬ ಜನರಿಗೆ ಇಷ್ಟ ಆಗಿದೆ, ತುಂಬ ಜನರಿಗೆ ಹೆಲ್ಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನ ಚಾನಲಲ್ಲಿ ತುಂಬ ಹೆಲ್ಪ್ಫುಲ್ ಆದಂಥ ವೀಡಿಯೋಸ್ಗಳನ್ನೇ ಮಾಡ್ತೀನಿ. ಅದ್ರ ಜೊತೆಗೆ ನನ್ನ ಡೈಲಿ ವ್ಲಾಗ್ಸ್ನ ಕೂಡ ಮಾಡ್ತೀನಿ ಆದಷ್ಟು. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲೇದಾಗಿ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಈ ಐಬ್ರೋ ಎರೇಸರ್ ಬಗ್ಗೆ ಯಾರ್ಯಾರಿಗೆ ಗೊತ್ತಿಲ್ಲ ಅವರಿಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಇರುವಂಥ ವಿಡಿಯೋ ಆಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಭೇಟಿ ಕೊಡ್ತಾ ಇದ್ದೀರಾ ಮರಿದೇನೆ ಒಂದು ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಪಕ್ಕದಲ್ಲಿರೋ ಆಲ್ ಅನ್ನೋ ಆಪ್ಷನ್ನ ಚೂಸ್ ಮಾಡಿ. ಅದರಿಂದ ನಾನು ಹಾಕೋ ವಿಡಿಯೋ ಪ್ರತಿ ನೋಟಿಫಿಕೇಷನ್ ನಿಮಗೇ ಫಸ್ಟ್ ಬರುತ್ತೆ. ಓಕೆನಾ? ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಾನು ಐಬ್ರೋ ಎರೇಸರ್ ಬಗ್ಗೆ ನೀವು ಮನೆಯಲ್ಲೇ ಐಬ್ರೋಸ್ ಆಗಿರ್ಬೋದು, ಅಪ್ಪರ್ ಲಿಪ್ಸ್ ಆಗಿರ್ಬೋದು, ನಿಮ್ಮ ಮುಖದ ಮೇಲೆ ಕೂದಲನ್ನು ಹೇಗೆ ಈಸಿಯಾಗಿ ತೆಗಿಬೋದು. ನೀವು ಪಾರ್ಲರ್ಗೆ ಹೋಗಿ ಐಬ್ರೋಸ್ನೆಲ್ಲ ಮಾಡಿಸ್ಕೋಬೇಕು, ಇಲ್ಲ ವ್ಯಾಕ್ಸ್ ಮಾಡಿಸ್ಕೋಬೇಕು, ಅಪ್ಪರ್ ಲಿಪ್ಸ್ ಆಗಿರ್ಬೋದು. ಸೊ ಈ ಥರ ಹೇರ್ ರಿಮೂವ್ ಮಾಡಬೇಕು ಅಂದರೆ ನೀವು ಪಾರ್ಲರ್ಗೆ ಹೋಗಬೇಕು ಅಂತ ಎಲ್ಲ ಹೇಳಿದೆ. ಬಟ್ ಮನೆಯಲ್ಲೇ ನೀವು ಈಸಿಯಾಗಿ ತೆಗಿಬೋದು ಎಲ್ಲ ಮುಖದ ಮೇಲಿರೋ ಕೂದಲನ್ನು. ಯಾವ ಥರ ನಾನು ಹೇಗೆ ಯೂಸ್ ಮಾಡ್ತೀನಿ ಅಂದರೆ, ಅಥವಾ ಹೊಸದಾಗಿ ಇದನ್ನು ಯೂಸ್ ಮಾಡೋರಿಗೆ ಯಾವ ಥರ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಹೆಲ್ಪ್ಫುಲ್ ಆಗುತ್ತೆ, ಸ್ಪೆಷಲಿ ಫಾರ್ ಲೇಡೀಸ್. ಓಕೆನಾ? ಸೊ ಈ ಥರ ನಿಮಗೆ ಐಬ್ರೋ ಇರೇಸರು ಮೀಶೋದಲ್ಲಿ ಸಿಗುತ್ತೆ. ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ, ಜಾಸ್ತಿ ಏನೂ ಇಲ್ಲ. ಹಾಗೆ ಕ್ವಾಲಿಟಿನೂ ಕೂಡ ಇರುತ್ತೆ. ನಾನು ಭಾಳ ದಿನದಿಂದ ಯೂಸ್ ಮಾಡತ್ತೀನಿ. ನನಗೆ ಇದರಿಂದ ಹೆಲ್ಪ್ ಆಗಿದ್ದಕ್ಕೋಸ್ಕರ ನನ್ನ ವಿಡಿಯೋದಲ್ಲಿ ಶೇರ್ ಮಾಡತ್ತೀನಿ. ಓಕೆನಾ? ಈ ಐಬ್ರೋ ಇರೇಸರು ನಿಮಗೆ ಮೀಶೋದಲ್ಲಿ ಗೊತ್ತಿಲ್ಲ ಅಂತಂದ್ರೂ ಕೂಡ ನಿಮ್ಮ ಸ್ಟೇಷ್ನರಿ ಶಾಪ್ಗಳಲ್ಲಿ, ಹತ್ತಿರ ಇರುವಂಥ ಸ್ಟೇಷ್ನರಿ ಶಾಪ್ಗಳಲ್ಲೂ ಕೂಡ ಸಿಗುತ್ತೆ, ಕೇಳಿ. ಓಕೆನಾ? ಅಲ್ಲೂ ಸಿಗಲಿಲ್ಲ ಅಂದರೆ ಮೀಶೋದಲ್ಲಿ ತುಂಬ ಕಡಿಮೆ ಪ್ರೈಸಲ್ಲಿದೆ, ತರಿಸ್ಕೊಳ್ಳಿ. ಇದರಿಂದ ಹೆಲ್ಪ್ ಆಗುತ್ತೆ. ಇದನ್ನು ಮುಖದ ಮೇಲೆ ಯಾವ ಥರ ಯೂಸ್ ಮಾಡಬೇಕು, ಐಬ್ರೋಸ್ ಆಗಲಿ, ಅಪ್ಪರ್ ಲಿಪ್ಸ್ ಆಗಲಿ, ಯಾವ ಥರ ಹೇರ್ಸ್ನ ತೆಗಿಬೇಕು ಅಂತ ಒಂದಷ್ಟು ಜನ ಕಮೆಂಟ್ಸ್ನಲ್ಲಿ ಕೇಳಿದ್ದಾರೆ. ಅವ್ರಿಗೋಸ್ಕರ ಹೆಲ್ಪ್ಫುಲ್ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೀವು ಮುಖದ ಮೇಲೆ ಐಬ್ರೋ ಮಾಡ್ಕೋತೀರಾ, ಇಲ್ಲ ಅಪ್ಪರ್ ಲಿಪ್ ಮಾಡ್ಕೋತೀರಾ ಅಂದರೆ ಮೊದಲಿಗೆ ಕೊಬ್ಬರಿ ಎಣ್ಣೆ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸೊ ಕೊಬ್ಬರಿ ಎಣ್ಣೆಯಿಂದ ಫಸ್ಟ್ ನೀವು ಎಲ್ಲಿ ಹೇರ್ನ ತೆಗಿಬೇಕು ಅಂತಿದ್ರೆ ಆ ಜಾಗದಲ್ಲಿ ಒಂಚೂರು ಕೊಬ್ಬರಿ ಎಣ್ಣೆನ ಹಚ್ಕೊಳ್ಳಿ. ಓಕೆನಾ? ನಾನು ನಿಮಗೆ ಫಸ್ಟು ಐಬ್ರೋಸ್ನ ತೋರಿಸ್ಬಿಡ್ತೀನಿ ನೋಡಿ. ನೀವು ಇಲ್ಲಿ ತೆಗಿತೀರ, ಇಲ್ಲಿ ನೀಟಾಗಿ ನೀವು ಯಾವ ಥರ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀರ ಅದರ ಮೇಲ್ಗಡೆ ಆ ಜಾಗನ ಸ್ವಲ್ಪ ವೆಟ್ ಮಾಡ್ಕೊಳ್ಳಿ, ಸ್ಮೂತಾಗಿ ಆಗಬೇಕು. ಕೊಬ್ಬರಿ ಎಣ್ಣೆನ ಯಾಕೆ ಅಂತಂದರೆ ಸ್ವಲ್ಪ ಮಾಯ್ಶ್ಚರೈಸರ್ ಆಗುತ್ತೆ. ಅದಾದಮೇಲೆ ಕೂದಲು ಬರೋಕ್ಕೂ ಕೂಡ ಈಸಿ ಆಗುತ್ತೆ, ನಿಮಗೆ ನೋವು ಆಗೋಲ್ಲ ಅಷ್ಟೇನಾ. ಇದು ನೋವು ಆಗೋದೇ ಇಲ್ಲ ಅಷ್ಟಾಗಿ, ಆದರೂ ಸ್ಮೂತಾಗಿ ಬರುತ್ತೆ ಹೇರ್ಸು. ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿ. ನೀವು ನೋಡ್ತಾ ಇರ್ಬೋದು, ನಾನು ನಿಮಗೆ ಯಾವ ಥರ ನಾನು ಐಬ್ರೋ ಮಾಡ್ಕೋತೀನಿ ಅಂತ ನಿಮ್ಗೆ ಕ್ಲಿಯರಾಗಿ ತೋರಿಸ್ತಿದ್ದೀನಿ ನೋಡಿ. ನಾನು ನಿಮ್ಗೆ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ. ಫಸ್ಟ್ ಈ ಥರ ನೀವು ಎಲ್ಲಿ ಮಾಡ್ಕೋಬೇಕು ಅಂತ ಇದ್ದೀರಾ ಅಲ್ಲಿ ಈ ಥರ ನೀವು ಐಬ್ರೋಸ್ನ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬೋದು. ಈ ಥರ ಒಂದು ವೈಟ್ ಕಾಟನ್ ಬಟ್ಟೆನ ತೊಗೊಳ್ಳಿ, ಅದ್ರ ಮೇಲೆ ನೀಟಾಗಿ ಎಲ್ಲನೂ ಹೋಗಿರೋದು ನಿಮಗೆ ಕಾಣುತ್ತೆ. ಇಲ್ಲಿ ಕಾಣ್ತಾ ಇದೆಯಲ್ಲೋ ಗೊತ್ತಿಲ್ಲ, ಇಲ್ಲಿ ಕಾಣ್ತಾ ಇದೆ ನೋಡಿ. ಸ್ಮೂತಾಗಿ ಹೇರ್ಸು ಹೋಗುತ್ತೆ, ನಿಮಗೆ ಗೊತ್ತಾಗಲ್ಲ, ಅಷ್ಟು ಶಾರ್ಪ್ ಇರುತ್ತೆ ಬ್ಲೇಡ್ ಇದು. ಸೊ ನೀವು ಆರಾಮಸೆಯಾಗಿ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಕೂಡ ನಿಮಗೆ ಅಪ್ಪರ್ ಲಿಪ್ನ ತೋರಿಸ್ತೀನಿ ನೋಡಿ. ಅಪ್ಪರ್ ಲಿಪ್ಸ್ ಅಷ್ಟಾಗಿ ಹುಡುಗಿರಿಗೆ ಇರೋದಿಲ್ಲ, ಬಟ್ ಇರೋರಿಗೆ ಆರಾಮಾಗಿ ನೀವು ತೆಗಿಬೋದು. ನೀವು ಪದೇ ಪದೇ ವೀಟ್ ಯೂಸ್ ಮಾಡ್ತೀರಾ, ಇಲ್ಲ ಪಾರ್ಲರ್ಗೆ ಹೋಗ್ತೀರಾ ಅಂತಂದರೆ ತುಂಬ ಪೇನ್ ಆಗುತ್ತೆ, ಅದು ದುಡ್ಡು ಕೂಡ ಕೊಡಬೇಕು. ಅದೆಲ್ಲ ಮಾಡೋದಕ್ಕಿಂತ ನೀವು ಆರಾಮಾಗಿ ಈ ಬ್ಲೇಡ್ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಕೂಡ ಹೇರ್ನ ರಿಮೂವ್ ಮಾಡ್ಕೋಬೋದು. ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ತೆಗಿಬೇಕು ಅಂತ. ಅಪ್ಪರ್ ಲಿಪ್ಪು ಸ್ಪೆಷಲಿ ನೀವು ಈ ಥರ ಪುಷ್ ಕೊಡಿ. ಓಕೆನಾ? ಪುಷ್ ಕೊಟ್ಬಿಟ್ಟು ಅದಾದಮೇಲೆ ನೀವು ಹೇರ್ನ ತೆಗಿಬೋದು. ನಾನು ನಿಮ್ಗೆ ತೆಗೆದು ತೋರಿಸ್ತೀನಿ ನೋಡಿ ಸ್ವಲ್ಪ. ಎಸ್, ನಂಗೆ ಅಷ್ಟಾಗಿ ಇಲ್ಲ, ಬಟ್ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಯಾರಿಗೆಲ್ಲ ಹೇರ್ಸ್ ಇದೆ ಅಂತ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಕಾಣ್ತಾ ಇದೆ ನೋಡಿ. ಸೊ ಈ ಥರ ಅತಿ ಸೂಕ್ಷ್ಮವಾದ ಹೇರ್ಸ್ ಕೂಡ ಮುಖದ ಮೇಲೆ ಇದ್ದರೆ ಅದು ಕೂಡ ನ್ಯಾಚುರಲ್ ಆಗಿ ಕ್ಲೀನಾಗಿ ಕಾಣುತ್ತೆ ನಿಮ್ಮ ಫೇಸು. ಟ್ರೈ ಮಾಡಿ. ಆ್ಯಂಡ್ ತುಂಬ ಜನ ಕೇಳಿದ್ರಿ ನನಗೆ ಯಾವ ಥರ ಯೂಸ್ ಮಾಡಬೇಕು ಮನೇಲಿ ಇದನ್ನು ಅಂತ. ಸೊ ಈ ಥರ ನೀವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿಬಿಟ್ಟು ನೀವು ಐಬ್ರೋಸ್ ಆಗಲಿ, ಅಪ್ಪರ್ ಲಿಪ್ಸ್ ಆಗಲಿ, ಅಥವಾ ನಿಮ್ಮ ಮುಖದ ಮೇಲಿರೋ ಕೂದಲೆಲ್ಲನೂ ಕೂಡ ನೀವು ತೆಗಿಬೋದು. ತುಂಬ ಕ್ಲಿಯರ್ ಆಗುತ್ತೆ. ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಬೇಗ ಮಾಯ್ಶ್ಚರೈಸರ್ ಆಗುತ್ತೆ. ಅದಾದಮೇಲೆ ನೀವು ಮುಖ ತೊಳೆದ್ಬಿಟ್ರೆ ಇಷ್ಟೇ.
ಈಸಿಯಾಗಿ ನಿಮ್ಮ ಕೂದಲನ್ನು ಮುಖದ ಮೇಲೆ ಇರುವಂತಹ ಕೂದಲನ್ನು ಕ್ಲಿಯರಾಗಿ ತೆಗಿಬೋದು. ಸೊ ಯೂಸ್ ಮಾಡಿ ತುಂಬಾ ಹೆಣ್ಮಕ್ಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಅದಾದಮೇಲೆ ಅಂಡರ್ ಆರ್ಮ್ಸ್ಗೂ ಕೂಡ ಇದೇ ಥರನ ಅಂದರೆ ಖಂಡಿತ ಇದೇ ಥರನೇ ಅಂಡರ್ ಆರ್ಮ್ಸ್ಗೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಮೊದಲು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಬಿಟ್ಟು ಜಾಗನ ಸ್ಮೂತ್ ಮಾಡಿಕೊಂಡು ಅದಾದಮೇಲೆ ನೀವು ಈ ಎರೇಸರ್ನ ಯೂಸ್ ಮಾಡಿಬಿಟ್ಟು ಅಂಡರ್ ಆರ್ಮ್ಸ್ ಹೇರ್ಸ್ ಕೂಡ ನೀವು ತೆಗಿಬೋದು. ಆಯಿತಾ, ಇಷ್ಟೇ ಈಸಿಯಾಗಿ ತೆಗಿಬೋದು. ನೀವು ನೋಡ್ತಾ ಇರ್ಬೋದು, ನಾನು ಸ್ವಲ್ಪ ದಿನ ಆಯಿತು ಐಬ್ರೋಸ್ ಮಾಡ್ಕೊಂಡಿಲ್ಲ. ಸ್ವಲ್ಪ ನೀಟಾಗಿ ಶೇಪ್ ಕೊಟ್ಟು ನೀವೇ ಮನೆಯಲ್ಲಿ ಮಾಡ್ಕೋಬೋದು ಈ ಇರೇಸರ್ನ ಯೂಸ್ ಮಾಡಿಬಿಟ್ಟು. ಈಗ ಇದು ಮೀಶೋದಲ್ಲೆಲ್ಲ ಸಿಗುತ್ತೆ, ತುಂಬ ಕಡಿಮೆ ರೇಟಲ್ಲೇ ಸಿಗುತ್ತೆ ಮೀಶೋದಲ್ಲಿ. ಸೊ ನೋಡಿ ಚೆಕ್ ಮಾಡಿ ತರಿಸ್ಕೊಳ್ಳಿ. ಆಮೇಲೆ ಇದನ್ನು ತುಂಬ ನೀವು ಒಂದು 3-4 ತಿಂಗಳೆಲ್ಲ ಯೂಸ್ ಮಾಡ್ತೀರಂದರೆ ಸ್ವಲ್ಪ ಇದು ಡಸ್ಟ್ ಬರುತ್ತಲ್ಲ, ಸ್ವಲ್ಪ ರಸ್ಟ್ ಹಿಡಿದ ಮೇಲೆ ಇದನ್ನು ಬಿಸಾಕ್ಬಿಡಿ. ಅದಾದಮೇಲೆ ನೀವು ಮತ್ತೆ ಬೇರೆದನ್ನು ಯೂಸ್ ಮಾಡಿ. ಈ ಥರ ಕಾಂಬೋ ಆಫರಲ್ಲಿರೋದನ್ನು ತರಿಸ್ಕೊಳ್ಳಿ, ಅದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ, ಇವತ್ತಿನ ವಿಡಿಯೋ ಇಷ್ಟೇ. ಇದು ತುಂಬ ಹೆಲ್ಪ್ಫುಲ್ ಆದಂಥ ವಿಡಿಯೋ. ಯೂಸ್ ಮಾಡಿ ಒಂದ್ಸಲ. ತುಂಬ ಜನ ಇಷ್ಟಪಟ್ಟಿದ್ರೆ ನನ್ನ ಮೊದಲನೇ ವಿಡಿಯೋ ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಜನ ನೋಡ್ತೀರಾ ಅಂತ. ಆಲ್ಮೋಸ್ಟ್ 4K ವ್ಯೂಸ್ ಆಗಿದೆ. ತುಂಬ ಖುಷಿ ಆಗ್ತಾಯಿದೆ, ತುಂಬ ಹೆಲ್ಪ್ ಆಗಿದೆ ತುಂಬ ಜನರಿಗೆ ಅಂತ ಕೇಳಿ ಅದು ಇನ್ನೂ ತುಂಬಾ ಖುಷಿ ಆಗಿದೆ ನನಗೆ. ನನ್ನ ಚಾನಲಲ್ಲಿ ಆದಷ್ಟು ಈ ಥರದ್ದು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ, ಹೆಲ್ಪ್ಫುಲ್ ವೀಡಿಯೋಸ್ಗಳನ್ನೇ ನಾನು ಮಾಡ್ತಾಯಿರ್ತೀನಿ. ಸೊ ನೋಡಿ, ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಶೇರ್ ಮಾಡಿ 4 ಹೆಣ್ಣುಮಕ್ಕಳಿಗೆ ಇದು ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ ಅಷ್ಟೇ. ಸೊ ನನ್ನ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಮರಿದೇನೆ ಒಂದು ಸಬ್ಸ್ಕ್ರೈಬ್ ಬಟನ್ನ ಒತ್ತಿ. ತುಂಬ ಇಷ್ಟ ಆದರೆ ಶೇರ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನನ್ನ ಚಾನಲಲ್ಲಿ ಕೊಡ್ತಾ ಇರ್ತೀನಿ. ಹಾಗೆ ನನ್ನ ಡೈಲಿ ವ್ಲಾಗ್ಸ್ ಕೂಡ ಬರುತ್ತೆ, ನೋಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರೆ ಮರಿದೇನೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ನಮಸ್ಕಾರ.